ಅತ್ತೆ ಇವರು ಮಾವನು ಬರ್ಲಿಲ್ಲ ಅವರು ಬರ್ಲಿಲ್ಲ. ಹೊಸಿ ಹೊತ್ತಾಯ್ತವು ಅಲ್ತಕ್ಕೆ ಹೋಗ್ಬಿಟ್ಟು ಬತ್ತೀವಿ ಅನ್ಕೊಂಡು ಹೋದ್ರೆ ಇನ್ನೂ ಬರ್ನೇ ಇಲ್ವಲ್ಲ ಊಟಕ್ಕೂ. ಏನೋ ಹೊಲದಲ್ಲಿ ಕಳೆ ಇತ್ತು ಕಣವ, ಏನೋ ಒಂದು ಕಳೆಗೆ ತಕ್ಕದಂತ ಹೇಳಿ ತಕ್ತಿದ್ದಾರೆ ಹೆಂಗೋ ಕಾಯಮ್ಮ. ಮತ್ತೆ ನೀನೊಂದು ಕೆಲಸ ಮಾಡು, ಹೋಗಿ ಊಟ ಮಾಡವು. ಅವ್ರು ಬರೋದು ಬೇರೆ ಕಾಯ್ಕೊಂಡು ಕೂತ್ಕೊಳ್ವಿ, ಬಂದೇ ಉಣ್ತಾರಂತೆ. ಹೋಗಿ ಮಾಡೋ ನೀನು ಊಟವೇ. ಅಯ್ಯೋ ಅಮ್ಮಕ್ಕಿ ಕೊಟ್ಬಿಡ್ತೀನಿ ಸುಮ್ಕಿರತ್ತೆ, ಅಮ್ಮಕ್ಕಿ ಕೊಟ್ಬಿಟ್ಟು ಊಟ ಮಾಡ್ತೀನಂತೆ. ಹೋಗು ಮಾಡಿ ಅವ್ರು ಊಟ ಯಾರು ಉಣ್ತಾರೆ, ಹೋಗು ಎದ್ದು ಊಟ ಮಾಡವು. ಬಂದ್ರೆ ನಾನು ಅಕಸ್ಮಾತ್ ನೀನು ಊಟ ಮಾಡೋಕೆ ಬಂದರೆ ನಾನೇ ಕೊಟ್ಟನು ಹೋಗು. ಸರಿ ನೋಡ್ತೀನಿ ತಡೀರತ್ತೆ, ಇನ್ನೊಂದು 10 ನಿಮಿಷ ನೋಡ್ಬಿಟ್ಟು ಬರಲಿಲ್ಲ ಅಂದ್ರೆ ಬೇಕಾರೆ ಹೊಟ್ಟೆ ಸಿತೆಲ್ಲ ಇನ್ನೊಂದು ನೋಡ್ತೀನಿ ತಡೀರಿ. ಮತ್ತೆ ಮಗ ಸುಮ್ಮನೆ ಅದು ಇದು ಅಂತ ಇದು ಮಾಡ್ಕೊಳಿಕ್ಕೆ ಹೋಗ್ಬೇಡ. ಈಗ ನಾನು ಹೇಳ್ದಲ್ಲ ಅಷ್ಟು ಮಾಡಿದ್ದೀನು, ತಗೊಂಡೋಗ್ಬಿಟ್ಟು ಹೊಡೆದ್ಬಿಟ್ಟು ಬಂದ್ಬಿಡಿಗೆ ಹೇಳ್ತೀನಿ. ಯಾರಿಗ್ರಿ ಯಾರಿಗೆ ಹೊಡೆದ್ಬಿಟ್ಟು ಬನ್ನಿ ಬಾ ಅಂತಿದ್ರಿ, ಏನು ಜಾಗ್ಲಕ್ಕೆ ನಿಲ್ಲಿಸ್ತಾ ಇದೆಯಾ? ಅದೇ ಹೊಸ ಗಬ್ಬಾಗಿತ್ತಲ್ಲ, ನಿನ್ನ ನಾದಿ ಕೊಟ್ಬಿಡುವ ಅಂತ ಹೋಗಿ ಹೊಡ್ಕೊಂಡೋಗಿ ಬಿಟ್ಬಿಟ್ಟು ಬಲ ಮಗ ಅಂತ ಹೇಳ್ತಾ ಇದ್ದೆ. ಅದಕ್ಕೀಗ ಯಾಕೆ ಕೊಡಕ್ಕೆ ಹೋದ್ರಿ ಈಗ? ಅಯ್ಯೋ ಮದುವೆ ಆತವಿಂದ ಏನು ಕೊಟ್ಟಿಲ್ವಲ್ಲ, ನನಗೂ ಮನಸ್ಸಲ್ಲಿತ್ತು ಒಂದು ಹೊಸ ಕರು ಹೊಡಿಬಾ ಅಂತ. ಅದಕ್ಕೆ ಹೆಂಗಿರೋ ಹೊಸ ಗಬ್ಬಾಗದಲ್ಲ ಈಗ, ಅದನ್ನೇ ಕೊಟ್ಬಿಡ್ಲ ಮಗ ಅಂತ ಹೇಳ್ತಾವ್ನಿ. ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ನಾನು ಕೇಳೋರೆ, ನಾನೇನು ಹೇಳನೆ ಅಲ್ಲ, ಯಾವಾಗಲೂ ಏನು ಕೊಟ್ಟಿಲ್ಲ ದಿಟನೆಯ. ಈಗ ಹಬ್ಬಾಗಿರೋ ಹೊಸನೇ ಕೊಟ್ಬಿಡೋದ ಅಂತ ಇದ್ದೀರಿ ಅಲ್ಲ ನೀವು, ಇನ್ನೊಂದಲ್ಲ ಅದು ನೋಡಿರಿ. ಅಯ್ಯೋ ಆಗಲೇ ಅಪ್ಪ ಹೇಳಿತ್ತು ಕಲೆ, ಅವರು ಬಡವರು ಮಾಡಿಬಿಡ್ವಲ್ಲ ಅಂತ ಮನಸ್ಸಲ್ಲಿತ್ತು. ಆಗ ಕುತ್ಕ ಮಾತಾಡ್ತಾ 1 ಎಕರೆ ಹೊಲ ಕೊಟ್ಬಿಡ್ಲ ಮಗ, ನಾನು ಬದುಕಿರ್ಲಿ ಸತ್ತೋಲಿ ಅಂತ ಹೇಳಿತ್ತು. ಈಗ ನಾವು ಏನು ಕೊಟ್ಟಿದ್ದೆವು, ಅಯ್ಯೋ ಹೆಂಗೋ ಹೊಸ ಕರ್ಕೊಂಡ್ಲಿ, ನಮ್ಮ ಅಪ್ಪನ ಮನೆ ಹೊಸ ಅಂತ 4 ಜನ ಕೇಳ್ಕೊತಾಳೆ ನಮ್ಮ ಅಣ್ಣ ಕೊಟ್ಟ ಅಂತ. ಈಗ ಕರ ಕೊಡ್ಬೋದು, ಈ ಕರ ಜೊತೆಲಿ ಉಳ್ತಾ ಇದೆ, ಇದೊಂದೇ ಸಪ್ರೇಟ್ ಆಯ್ತದೆ. ಅದಕ್ಕೆ ಯಾಕೆ ನಾವು ಇನ್ನೊಂದು 6 ತಿಂಗಳು ವರ್ಷ ಅವೇ ಕರ ಹಾಕತ್ತವೆ, ಗಬ್ಬ ಆಯ್ತವೆ ಅಂತೆ. ಅದಕ್ಕೆ ಇದನ್ನ ಹೊಡ್ಬಿಡುವ ಅಂತ ಕಲೆ. ಏನು ಬಿಡು ಹೆಂಗೋ ಚವಪ್ಪ, ಅವ್ರಿಗೂ ಆಗಲಿ. ಆಗ ಅಪ್ಪ ಸತ್ತಾಗ ಹೇಳಿದೆ, ಅಪ್ಪ ಹಿಂಗೆ ಅಂತಿದ್ದು ಕಣವ, 1 ಎಕರೆ ದಿನ ಕೊಡು ಅಂತ ಹೇಳಿತ್ತು ಅಂತ ಹೇಳಿದೆ. ಅಯ್ಯೋ ಅಣ್ಣ ಹೋಗು, ನಾನು ಅಲ್ಲಿಂದ ಬಂದಿಲ್ಲಿ ಉಳ್ತಿದ್ನ. ಅಯ್ಯೋ ಅಪ್ಪನ ಮನೆ ಆಸ್ತಿಯ ಆಸೆ ಪಟ್ಕೊಂಡು ಅಕ್ಕಪಕ್ಕದವ್ರಿಗೆಲ್ಲ ನೋಡು ಆಸೆ ಬರ್ಸ್ಕೊಂಡು ಅಂತ ಅನ್ನೋದು ಯಾಕಬೇಕು, ಬೇಡಕೊಂಡು ಹೋಗೋಣ, ನನಗೆ ಯಾಕೆ, ನೀನೇ ಉಣ್ಣು, ನೀನು ಚೆನ್ನಾಗಿದ್ರೆ ಸಾಕು, ನಮ್ಮ ಅಪ್ಪನ ಮನೆ ಚೆನ್ನಾಗಿರಲಿ ಅಂತ ಹೇಳಿದ್ಲು. ನಾನು ಅದನ್ನ ಮನಸ್ಸಲ್ಲಿ ಮಡಗಿನಿ. ಅವಳೇನು ಕೇಳಕ್ಕೆ ಬಂದಿದ್ಲ, ನೀವೇ ಗಲ್ಸ್ಬಿಡಿ ಆಸ್ತಿ ಪಾಸ್ತಿ ಅಂತವ. ಈಗ ಆಸೆಗೆ ಕೊಡೋಣ ಅಂದ್ಬಿಟ್ರೆ ಏನು ಮಾಡಿರಿ ಆ ಸುದ್ದಿ ಯಾಕೆ ಈಗ? ಆಗ ಯಾವಾಗಲೂ ಒಂದ್ಸತಿ ನಿಮ್ಮ ಅಪ್ಪ ಸತ್ತೋದಾಗ ಅಂದಿದ್ದು, ಈಗ ಯಾಕೆ ಆ ಸುದ್ದಿ? ನಾನೇನು ಕೊಡು ಆಸೆ ತಗೊಂಡು ಕೊಟ್ಬಿಟ್ಟು ಬರೋ ನಡಿ ಅಂತಿದ್ದಾನ. ನಾನು ಹೇಳಿದ್ದು ನಿನಗೆ ಹಸ ಕೊಡ್ತೀವಿ ಅಲ್ವಲ್ಲ, ಅದಕ್ಕೆ ಹಿಂಗೆ ಸುದ್ದಿ ಬತ್ತಲ್ಲಿ ಮಾತಿಗೆ ಬಂದು ನಾನು ಹೇಳಿದ್ದು ನಿನಗೆ. ಈಗೇನು ಹೊಡ್ಕೊಂಡೋಗಿ ನಡಿ ಕೊಟ್ಬಿಡೋದ ಬಾ ಕೊಡ್ತೀವಿ ಅಂತ ಹೇಳಿದ್ನ, ನಾನು ನಿನಗೆ ಹೇಳೋದು ಅದನ್ನು ಹಿಂಗೆ ಅಂತ. ಸರಿ ಬಿಡಿ ಆಯ್ತು. ಈಗ ನೀವು ಮಗ ಹೆಂಗ್ಲ ನಿಂದ ಹೆಂಗ್ಲ ತೀರ್ಮಾನ? ಅಲ್ಲ ಕಣವ, ನಾನು ಅಂದೇನಿಲ್ಲ ಕಣಪ್ಪ. ನಾನು ಈಗ ಅಪ್ಪ ಈ ಬೀದಿಲ್ ಬರೋವಾಗ ಅಂತಂದಿದ್ದು ತಗೊಂಡೋಗ್ಬಿಟ್ಟು ಅತ್ತೆಗೆ ಹೆಂಗೋ ಗಬ್ಬಾಗದೆಲ್ಲ ಹೊಡೆದಿಟ್ಪಲ್ಲ ಅಂತವ. ನಂದೇನಿಲ್ಲ ಕಣವ, ನಗಿತ್ತಲ್ಲ ನಮಗೆ ಬಿಡು ಪಾಪ, ಈ ಮನೇದು ಅತ್ತೆ ಹುಟ್ಟಿಲ್ವಾ, ಅದಕ್ಕೆಲ್ಲ ಏನು ಒಟ್ಟಿಗೆ ನಿಮ್ಮ ಇಷ್ಟ ಗಂಡು ಇರ್ತು ಮಾತಾಡ್ಕೊಳ್ಳಿ. ನೀವೇನಾರೇ ಆಯಿತು ತಗೊಂಡೋಗಿ ಹೊಡೆದಿಟ್ಪಲ್ಲ ಅಂದರೆ ಹೋಗಿ ಹಚ್ಕೊಂಡೋಗಿ ಹೊಡೆದ್ಬಿಟ್ಟು ಬರ್ತೀನಿ, ಇಲ್ದ್ರೆ ಇಲ್ಲ ಅಷ್ಟೇ, ನಂದೇನು ಇಲ್ಲ, ನಿಮ್ಮ ಇಷ್ಟ ಬಿಟ್ಟಿದ್ದು. ಒಟ್ಟಿಗೆ ಕೊಡ್ತೀವಿ ಅಂತ ಮನ್ಸಲ್ಲಿ ಬಂದದೆ. ಅದಲ್ದನೇ ತಾತನೆಯ 1 ಎಕರೆ ಜಮೀನೇ ಕೊಡಬೇಕು ಅಂತಂದಿತ್ತು. ಅತ್ತೆ ಯಾವತ್ತೂ ಅತ್ತೆ ಬಾಯಲ್ಲಿ ಮಾತು ಬಂದೂ ಇಲ್ಲ ಬೇಕು ನನಗೆ ಅಂತವ. ಅವರು ಅಷ್ಟು ಒಳ್ಳೆತನವಾಗಿದ್ದಾಗ ನಾವು ಆದಷ್ಟು ಮಾಡಬೇಕು, ಅದು ಅನುಕೂಲವ. ಈಗ ಆಸ್ತಿ ಕೊಡೋಕೆ ಇಸ್ಕೊಳಕ್ಕೂ ಇಲ್ಲ, ಇರೋಳು ಒಬ್ಳು ಮಗಳು ಏನು ಗಂಡು ಮಕ್ಳಿದ್ದಾವೆ ಹೋಗಪ್ಪ ಅಂತ ಹಂಗಂತದೆ. ಬೇಡ ಅದು ಅತ್ತೆ ಇಸ್ಕೊಳಕ್ಕೂ ಇಲ್ಲ ನನಗೆ ಗೊತ್ತು. ಒಲೆ ಸೊನಾರೇ ಒಂದು ಕೊಟ್ಟರೆ ಹೆಂಗೋ ಹಾಲು ಗೀಲು ಹಾಕೊಂಡು ಹಾಲ್ಗಿಲ್ಗೆ ಹೆಂಗೋ ತಿನ್ನೋಕ್ಕೆ ಉಣ್ಣಕ್ಕೆ. ಈಗ ಮಾವನ ಕೈಲೂ ಆಯ್ಕಿಲ್ಲ, ಈಗ ಕೆಲಸ ಪಲ್ಸ ಬಿದ್ದುಬಿಟ್ಟು ನಡ ಮುರ್ಕೊಂಡ ಮೇಲೆ ಎಲ್ಲೂ ಹೋಯ್ತದೆ, ಮಾವ ಎಲ್ಲೂ ಹೋಯ್ತಿಲ್ಲ. ಮಾವನ ಮಾವನಿಗಾದವೆಲ್ಲ ಕೆಲಸಗಳು. ಅತ್ತೆ ಹಾಡುಗಳು ಇಟ್ಕೊಂಡು ಹೋಯ್ತದೆ, ಮಾವ ಒಂದು ದಿವಸ ಅತ್ತೆ ಕೆಲಸ ಪಲ್ಸ ಇಲ್ದ ಹೋದ್ರೆ ಅತ್ತೆ ಇಟ್ಕೊ ಹೋಯ್ತದೆ, ಇದ್ರ ಮಾವ ಇಟ್ಕೊ ಹೋದಂತೆ. ಹಿಂಗೆ ಆಯ್ತದೆ. ಓಲಿಯತ್ತಾಗೆ ಹೊಡೆದ್ಬಿಡೋಗಿ ಎತ್ತಾಗೆ ಇನ್ನೇನು ಮಾಡೋಕ್ಕದು. ಅಲ್ಲ ಮುಳ್ರು ನಾನು ಒಂದು ಮಾತು ಕೇಳ್ತಾರೆ, ಅಲ್ಲ ಇವ್ರೇ ತೀರ್ಮಾನ ಮಾಡ್ಕೊತಾರಲ್ಲ, ಹಂಗಾರೆ ನಾನು ಯಾರು ಅಲ್ವಾ ಇಲ್ಲಿ? ನಾನು ಕೇಳೋಷ್ಟೇ ಇಲ್ವಾ? ಅಯ್ಯಪ್ಪ ದೇವ್ರೆ ಭಗವಂತ, ಏನು ಜನಗಳು, ಏನೋ ಕಾಣೆ ಕಣಪ್ಪ, ಏನೋ ಕಾಣೆ ನಿಜವಾಗ್ಲೂ. ಅಯ್ಯವ್ವ ಗಬ್ಬಾಗಿರೋ ರಸ ಹೊಡಿತೀವಿ ಅಂತಾರೆ, ಹೊಡಿಲಿ. ಯಾರೋ ಕರಾಗಿರ ಕೊಡ್ದಾನೆ ಬಿಟ್ಟು ಗಬ್ಬಾಗಿರೋ ರಸ ಹೊಡ್ದಾರ. ಅವ್ವ ನಿಂದೇನು ತೀರ್ಮಾನ? ಅಯ್ಯೋ ನನಗೇನತ್ತೆ ಗೊತ್ತು, ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಅವಳೇನಂದಳು ಕೊಡ್ಬೇಡಿ ಅಂದಳ. ಈಗ ನಾವು ಮಾತಾಡ್ತಾ ಇರೋದೆಲ್ಲ ಗೊತ್ತಾಯ್ತಲ್ವಾ, ಕಷ್ಟ ಸುಖ ಏನು ಎತ್ತ ಹೆಂಗೆ ಅಂತ. ಹೆಂಗವ ಮಗ ಹೆಂಗವ? ಅಯ್ಯೋ ಮಗ ಎಲ್ಲ ನೀವೇ ತೀರ್ಮಾನ ಮಾಡ್ಕೊಂಡಿದ್ದೀರಲ್ಲ, ಇನ್ನೇನು ನಂದೇನಿದಲ್ಲಿ, ನಂದೇನೂ ಇಲ್ಲ. ನಂದೇನು ನಿಂದೇನು ಅಂತ ಅಲ್ಲ ಮಗ. ಈಗ ಮನೆಯಲ್ಲೆಲ್ಲ ಒಟ್ಟಿಗೆ ತೀರ್ಮಾನ ತಗೋಬೇಕಲ್ವಾ. ಈಗ ನಿನ್ನ ಮನಸ್ಸಲ್ಲಿ ಇರ್ತದೆ, ನೋಡು ಗಬ್ದಸ ಹೊಡೆದ್ಬಿಟ್ರಲ್ಲ ನಮ್ಗೆ ಕೇಳಿಲ್ಲ ಅಂತ. ನಾವು ಹಂಗೆ ಎಲ್ಲ ಲೆಕ್ಕಕ್ಕನವ. ಈಗ ಅವಾಗ್ಲಿಂದ ಏನು ಕೊಟ್ಟಿಲ್ಲ, ಆಸ್ತಿ ಬಸ್ ಕಡೆ ಏನು ಕೇಳಿವಿಲ್ಲ.
ಈಗ ಅವಳೇನು ಬಾಯ್ಬಿಟ್ಟು ಕೇಳಿಲ್ಲ ನನಗೆ ಹಸ ಬೇಕು ಅಂತ. ನನ್ನ ಮನಸ್ಸಿಗೆ ಅದೊಂದು ಕೊರೀತಿತ್ತು, ಹಸ ಗಬ್ಬಾಗದಲ್ಲ ಆತಗೆ ಕೊಡೋದು ಬಿಡುವ ಅಂತ. ಆಮೇಲಿಂದ ಇನ್ನೊಂದು ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಹೊಡೆದ್ರೆ ಹಸ ಮುದ್ದೆ ಹೊಸ ಕೊಡಿಗೆ ಇವ್ರು ಆಗ್ಬೇಕಂತಂತಾರೆ. ಅವೆಲ್ಲ ಲೆಕ್ಕಾಚಾರ ಆಗ್ತಾರಲ್ವಾ, ಅದಕ್ಕೆ ಹಂಗೆ ನಾನು ಹಂಗೆ ಮನಸ್ಸು ಬರ್ತಕ್ಕನವ ಮಗ. ಹೋಗಲ್ಲ ಇನ್ನೇನೆಲ್ಲ ಒಪ್ಪಿಗೆ ಅಲ್ವಾ, ತಗೊಂಡೋಗಿ ಬಿಟ್ರು ಪಾಪ. ಸರಿ ಬಿಡಪ್ಪ, ಆಯಿತು. ಹಂಗಾರೆ ಇಟ್ಕೊಂಡು ಹೋಗ್ಬಿಟ್ಟು ಹೊಡ್ಬಿಟ್ಟು ಬಂದ್ಬಿಡೋಣ. ಮುಂದ್ಕೊಂಡು ಹೋಗು, ಹೊಡ್ಕೊಂಡು ಹೋಗು, ತಂಪದಿದ್ದಂಗೆ ಹೊಡ್ಕೊಂಡು ಹೋಗು. ಸರಿ ಬಾ, ಮತ್ತೆ ಬಾಪ ಒಂಚೂರು ಇಟ್ಕೊಳ್ಳೋಗಂಟ. ನಡಿ ನಡಿ ಬಿಚ್ಕೊಡ ನಡಿ. ಅಲ್ಲ ಕರತ್ತೆ ಗಬ್ಬಾಗಿರೋಸ ಕೊಟ್ಟುಟಾರ ಅವ್ರಿಗೆ. ಏನು ಬುದ್ಧಿ ಬೇಡವಾ? ಮನೇಲಿ ಮಗ ಅದೇ ಗಬ್ಬಾಗಿರೋಸ ಕರ ಹಾಕಿದ್ರೆ ಮುಗಿ ಕಾಲ ಆಯ್ತದೆ ಅನ್ನೋದು ಗೊತ್ತಾಯ್ಕಿಲ್ವಾ? ಅಯ್ಯೋ ಯಾಕವ ಇನ್ನೊಂದು ಹೊಸ ಕರಿತದಲ್ಲೇ, ಅದು ಕರಿತದೆ ಸುಮ್ಕಿರು. ಅದು ಗಬ್ಬದಾಗ ನಿನಗೆ ಹಾಕಿ ಹಾಲು ಬೇಕು ತಾನೇ ನಾನು ಬಿಡ್ಸ್ಕೊಟ್ಟನು ಸುಮ್ಕಿರು. ಇಲ್ಲೇ ಬಳಸ್ಕೊಳಕಾಯ್ತದೆ, ಸುನನ್ ಹಾಕೋದು ಮತ್ತೆ ಬಳಸ್ಕೊಂಡ್ರಾಯ್ತು ಸುಮ್ಕಿರು. ಒಂದೊಂದು ಪಾಪ ಒಂದೊಂದು ಪಡಿಯೋ ಬಳಸ್ಕೊಟ್ಟನ ಹಾಲೆ ಕಾಯಿಸಿ ಕುಡ್ಸುವಂತೆ ಸುಮ್ಕಿರು. ಅಯ್ಯೋವ ಅವಳು ಏನು ಅಪ್ಪನ ಮನೆ ಅಂತ ಎಲ್ಲಿ ಬತ್ತಾನೆ ಐತಿದ್ದೀರ, ಈ ಸತಿನೇ ಹೋಗಿರೋದು. ಹಬ್ಬಕ್ಕೆ ಕರೆಯೋಕ್ಕೆ ಜಾಸ್ತಿ ಬೈತಿದ್ದೀರ ಕಣವ, ಏನು ಗೊತ್ತಿಲ್ಲ ಒಯ್ತಿಲ್ಲ ಮಾಡು. ಅವರು ಉಂಡು ತಿಂದು ಹೋಗಿರೋ ಮನೆ ಇದ್ದವ, ಅವ್ರಿಗೆ ಅವಾಗೆಲ್ಲ ಇದು ಮಾಡಾರ. ಹೋಗು ಹೊಡೆದ್ಬಿಟ್ಟು ಬರಲಿ ಸುಮ್ಕಿರು ಹೊಸವ. ಹೆಣ್ಮಕ್ಳು ಈ ಮನೇಲಿ ಉಂಡು ತಿಂದು ಬೆಳೆದಿರೋರು, ಹೆಂಗ ನೆಮ್ಮದಿಯಾಗಿರಲಿ ಸುಮ್ಕಿರು. ಅಯ್ಯೋ ತಗೊಂಡೋಗಿ ಚೆನ್ನಾಗಿ ಅವ್ರು ಅನುಕೂಲವಾಗಿ ದನ ಒಯ್ಯ ಇದು ಮಾಡ್ತಿದ್ದ. ದನಿನ ವ್ಯಾಪಾರ, ಆಮೇಲೆ ಎಮ್ಮೆ ವ್ಯಾಪಾರ, ಕುರಿ ವ್ಯಾಪಾರ, ಹಿಂಗೆ ಎಲ್ಲವಾಗ ಭಾಳ ಕೈ ಜೋರಾಗಿ ಓಡಾಡ್ತಿತ್ತು ಅಂದ್ಕೊಂಡು ಆಸ್ತಿ ಕಮ್ಮಿ. ಅಣ್ಣ ತಮ್ಮದಿರು ಏನೋ 4 ಜನ ಅಣ್ಣ ತಮ್ಮದಿರು ಎಲ್ರಿಗೂ ಮುಕ್ಕಲ್ ಎಕರೆ ಬಂದವ ಅಷ್ಟೇ. ಅವ್ರಿಗೆ ಮನೇನೂ ಮುರ್ಕುಲು ಮನೆ, ಅದು ಮುರಿಯ ಬಿದೋಕ್ಕಾಗದೆ ಹಂಗೆ ಅನ್ವಾಸ ಸತ್ತ ಕುಂತವಳೆ. ಏನು ಮಾಡಿಯವ ಸುಮ್ಕಿರತ್ತಾಗೆ ಹೆಂಗೋ ಒಂಚೂರ ಹಾಲು ಗೀಲು ಎತ್ಕರೆ ಮನೆ ಬಂಗು ಕಾಯ್ತದೆ. ಯಾರಿಗಾರ ಒಂದಿಷ್ಟು ಹಾಲಿಗೆ ಕೊಟ್ಕೊಂಡ್ರು ಮನೆ ಬಂಗ ಅಷ್ಟು ಆಯ್ತದೆ. ಒಯ್ಯ ಜಾರು ಬಿದ್ದ ಮೇಲೆ ಎಲ್ಲೂ ವ್ಯಾಪಾರ ಪಾಪಾರ ಅಂತ ಎಲ್ಲೂ ಒಯ್ತೇನೆ ಇಲ್ಲ. ಏನು ಮಾಡಿ ಸುಮ್ಮನಿರು. ನೋಡ್ತಾರ ಎಷ್ಟಾರು ಕಳ್ಳಲ್ವಾ, ಕಳ್ಳು ಚುರ್ಕಂತದೆ ಅವ್ರದಲ್ವಾ, ಹೋಗಿ ಅತ್ತಾಗೆ ಹೊಡೆದು ಬಿಡ್ಲಿ ಬಿಡು. ಅಲ್ಲಕನತ್ತೆ ಮಾಡೋದು ಮಾಡಿ ಕಳ್ಸಿದ್ರು ಅವ್ರು ಹಣೆ ಬರೋದು. ಈಗ ನಮ್ಮನ್ನು ಮದುವೆ ಮಾಡ್ಬೇಕಾದ್ರೆ ಏನೇನೋ ಅನ್ಕೊಂಡು ಮಾಡಿದ್ರು. ಈಗ ನೋಡ್ರಿ ನಮ್ಮ ಪರಿಸ್ಥಿತಿ ಹಿಂಗದೆ. ನಿನ್ನ ಪರಿಸ್ಥಿತಿಗೆ ಏನಾಗಿದ್ದವ? ಚೆನ್ನಾಗಿದೆಯಲ್ಲ, ಏನಾಗಿದ್ದದು? ಅಯ್ಯೋ ಏನು ಚಂದವ ಏನೋ ಬುಡಿ ಆಯ್ತು ಚೆನ್ನಾಗೇ ಇವನಿಕ್ಕನ ಏನವ ಹಿಂಗಂದಿಯೇ? ಬೇಡ ಬಿಡು ಹಂಗಾರೆ ಹೇಳ್ಬಿಡಣ, ಹೊಡಿಬೇಡಿ ಬೇಡ ಬಿಡಿ ಗೀತಾ ಬೇಡ ಅಂತವಳೆ ಅಂತವ. ಅದಕ್ಕೆ ನನ್ನಿಂದ ಅಂತ ಅನ್ಸ್ಕೊಳ್ಳೋಣತ್ತೆ, ನನ್ನಿಂದ ಅಂತ ಯಾಕೆ ಅನ್ಸ್ಕೊಳ್ಳೋಣ? ಅದು ಯಾಕಬೇಕು ಬೇಡಕ್ಕನವ, ನನ್ನಿಂದ ಅನ್ಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಸರಿ ಬಿಡಿ, ಈಗ ಹೊಡೆಯಕ್ಕೆ ಅಂತ ತೀರ್ಮಾನ ಮಾಡ್ಕೊಂಡು ಹೋಗ್ತಾನೆ ಮಾಡ್ಕೊಳ್ಳಿ ಬಿಡಿ, ನಾನೇನು ಇಲ್ಲ. ಹಂಗಲ್ಲ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಮ್ಮ ಮನೆಯಲ್ಲಿ ಲಕ್ಷ್ಮಿ ಹಿಂಗೀಗ ಹಬ್ಬಾಗಿರೋ ಸಹ ತಗೊಂಡೋಗಿ ಇನ್ನೊಬ್ರ ಮನೆ ಕೊಡ್ತೀವಿ ಅಂತ ಹಿಂಗೆ ಆಡಿದ್ರೆ ಬುಡಿ ಆಯಿತು. ಅದೇ ಹಾಕ್ಬೇಕು ಮಾವ ಆಮೇಲೆ ನನ್ನ ಮೇಲೆ ಬೇಜಾರು ತಿಳ್ಕೊಳ್ಳೋದು. ಅಯ್ಯೋ ಹಂಗನ್ ಬೇಡಕನ್ ಮಗಳೇ ತಾಯಿ, ಹಂಗನ್ ಬೇಡ ನೀನು. ಅಪ್ಪನ ಮನೇಲಿ ಹೊಸ ಹೊಡೆದ್ರೆ ಹೆಣ್ಮಕ್ಳಿಗೆ ಅಪ್ಪನ ಮನೇಲಿ ಏಳ್ಗೆ ಜಾಸ್ತಿ. ಏನು ಅನ್ಕೊಬಿಟ್ಟಿದ್ದಿ? ಆ ಹೊಸ ನೋಡಿ ಎಷ್ಟು ಸಂತೋಷ ಪಟ್ಟವಳು. ಅಯ್ಯೋ ಹೆಂಗೋ ತಂದ್ಬಿಟ್ಟಕ್ಕನಪ್ಪ ನನ್ನ ಮಗ ಅಂತ ಎಷ್ಟು ಖುಷಿ ಪಟ್ಟವಳು, ಅಷ್ಟು ಒಳ್ಳೇದು ನಮಗೆ. ನೀನು ಚೆನ್ನಾಗಂತ ಇದ್ದಿ ಬಿಡು, ಹಂಗೆಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡ ನೀನು. ಭಾಳ ಇನ್ನೂ 1 ಲಕ್ಷ ಬದುಕ್ತೀವಿ ನಾವು ಕೊಟ್ರೆ. ಹಂಗೆಲ್ಲ ಅನ್ನಕ್ಕೆ ಹೋಗ್ಬಾರ್ದು ನೀನು. ಕೊಟ್ಟು ಕಳ್ಳಿ ಬಿಡತ್ತೆ, ಈಗ ನಾನು ಬೇಡ ಅಂದ್ವಾ? ಸರಿ ಆಯಿತು, ಹೋಗು ಊಟ ಮಾಡೋಗು. ಅವ್ರು ಬತ್ತೆ ಬೇಕಾರೆ ಮಾಡ್ತಾರಂತೆ, ನಾನು ನೋಡ್ತೀನಿ, ಕಳ್ಸೋದು ಬರ್ತೀನಿ ಅವನ. ಪುಣ್ಯಾತ್ಮ ಊಟನೂ ಮಾಡ್ದಂಗೆ ಹೋಗ್ಬೇಕು ಅನ್ನೋದೇನಿದ್ದು. ಹಂಗಂದ್ರತೆ ಊಟ ಮಾಡಲಿ ಬರೀ ಕೇಳಿ ನಡ್ಕೊಂಡು ಹೋಗ್ಬೇಕು. ಎಷ್ಟೊತ್ತಾದದ ಏನೋ. ಹಂಗಂತೀನಿ ಕಣ, ಊಟ ಮಾಡ್ಕೊಂಡು ಹೋಗುವಂತೀನಿ, ತಡೆಯಲ್ಲಿ ಬರ್ತೀನಿ. ಮನೆ ಮಾರಿ ಊರ್ಗೆ ಉಪ್ಕಾರಿ ನಮ್ಮ ಮನೇದು ಹೆಂಗಾರೆ ಆಗ್ಬಿಟ್ಲಿ, ಮಗ ಅದೇ ಅದನ್ನ ಹಾಲ್ಗೆ ಕುಡಿತದೆ ಅನ್ನೋದು ಜ್ಞಾನಿಲ್ಲ. ಹೇಳೋದಕ್ಕೆ ನಿಂತಾನೆ ಕಾಲು ಕೆರ್ಕೊಂಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.